ನೀವು ನೋಡ್ತಾ ಇದ್ರ ವಿವಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಹಾಸನದ ಇಂಡಿಯಾನ ಆಸ್ಪತ್ರೆ ವಿರುದ್ಧ ನಕಲಿ ಬಿಲ್ ದಂಧೆ ಆರೋಪ, ಅಧಿಕಾರಿಗಳ ದಿಢೀರ್ ಭೇಟಿ, ಅಕ್ರಮಗಳ ಕುರಿತು ತನಿಖೆ ಆರಂಭ. ರಸಗೊಬ್ಬರ ಮಾರಾಟಗಾರರ ಆಕ್ರೋಶ, ಹಾಸನದಲ್ಲಿ ಬೃಹತ್ ಪ್ರತಿಭಟನೆ, ಕನಿಷ್ಠ ಲಾಭಾಂಶ ಹೆಚ್ಚಳಕ್ಕೆ ಆಗ್ರಹ. ಹಾಸನದ ಕಾಲೇಜೊಂದರಲ್ಲಿ ವಿದ್ಯಾರ್ಥಿಗಳ ನಡುವೆ ಘರ್ಷಣೆ, ರ್ಯಾಗಿಂಗ್ ಆರೋಪ, ಸೀನಿಯರ್ ಹಾಗೂ ಜೂನಿಯರ್ ವಿದ್ಯಾರ್ಥಿಗಳ ಗುಂಪುಗಳ ನಡುವೆ ಮಾರಾಮಾರಿ. ಉದಯಗಿರಿ ಬಡಾವಣೆಯಲ್ಲಿ ನಡುರಸ್ತೆಯಲ್ಲೇ ಯುವಕರ ಕಿತ್ತಾಟ, ಕ್ಷುಲ್ಲಕ ಕಾರಣಕ್ಕೆ ಕೈ ಮಿಲಾಯಿಸಿದ 4 ಗಲಾಟೆ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್. ಅಮ್ಮನೊಟ್ಟಿಗೆ ಮಾತನಾಡುತ್ತಲೇ ಕುಸಿದು ಬಿದ್ದ ಯುವತಿ, ಬ್ರೈನ್ ಸ್ಟ್ರೋಕ್ಗೆ ಬಲಿ, ಇಂಜಿನಿಯರಿಂಗ್ ಪದವಿದರೆ ಇನ್ನು ನೆನಪು ಮಾತ್ರ. ವಾರ್ತೆಗಳ ವಿವರ. ಹಾಸನದ ಇಂಡಿಯಾನ ಆಸ್ಪತ್ರೆಯಲ್ಲಿ ನಡೆದ ನಕಲಿ ಬಿಲ್ ಹಗರಣದ ಮಾಹಿತಿ ತಿಳಿಯುತ್ತಿದ್ದಂತೆ ಇಂದು ಸ್ಥಳಕ್ಕೆ ಜಿಲ್ಲಾ ಆರೋಗ್ಯ ಮತ್ತೆ ಕುಟುಂಬ ಕಲ್ಯಾಣಾಧಿಕಾರಿಗಳು ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಆಸ್ಪತ್ರೆಯ ಬಿಲ್ಲಿಂಗ್ ವಿಭಾಗದ ದಾಖಲೆಗಳನ್ನ ಪರಿಶೀಲಿಸಿದ ಅಧಿಕಾರಿಗಳು ಸಾರ್ವಜನಿಕರು ಆರೋಪಿಸಿದಂತೆ ಯಾವುದೇ ಅಧಿಕೃತ ಮುದ್ರೆ ಅಥವಾ ಸಹಿ ಇಲ್ಲದ ಬಿಲ್ಗಳನ್ನ ಕಂಡು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಧಿಕಾರಿಗಳು, ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ಕಾಯ್ದೆ ಅಡಿಯಲ್ಲಿ ರೋಗಿಗಳಿಗೆ ಪಾರದರ್ಶಕವಾದ ಬಿಲ್ ನೀಡುವುದು ಕಡ್ಡಾಯವಾಗಿದ್ದು, ನಿಯಮ ಉಲ್ಲಂಘಿಸಿರುವ ಆಸ್ಪತ್ರೆ ಕೂಡಲೇ ಯಾವ್ಯಾವ ಆಸ್ಪತ್ರೆ ಹಿಂಗಾಗಿದೆಯೋ ಇದು ಸೇರಿದಂತೆ ಅವರೆಲ್ಲರಿಗೂ ಕೂಡ ನೋಟಿಸ್ ಜಾರಿ ಮಾಡಲಾಗುವುದು ಅಂತ ಭರವಸೆಯನ್ನು ನೀಡಿದ್ರು. ಇನ್ನು ಆಯುಷ್ಮಾನ್ ಭಾರತ್ಗೆ ಸಂಬಂಧಪಟ್ಟಂತೆ ಹಿಂದಿನ 6 ತಿಂಗಳವರೆಗೂ ಕೂಡ ರೋಗಿಗಳಿಗೆ ನೀಡಿರ್ತಕ್ಕಂಥ ಚಿಕಿತ್ಸೆಯ ವೆಚ್ಚದ ಬಗ್ಗೆ ಆಡಿಟ್ ಮಾಡಲಾಗುವುದು, ಅಕ್ರಮ ಕಂಡು ಬಂದ್ರೆ ರೋಗಿಗಳಿಗೆ ಹಣವನ್ನ ಹಿಂದಿರುಗಿಸಲಾಗುವುದು ಅಂತ ಭರವಸೆಯನ್ನು ಕೊಟ್ಟರು. ಅಲ್ಲದೆ ಆಸ್ಪತ್ರೆಯ ಅಕ್ರಮಗಳ ಕುರಿತು ಮೇಲಧಿಕಾರಿಗಳಿಗೆ ವರದಿ ನೀಡುವುದಾಗಿ ಮತ್ತು ಹಣದ ದಂಧೆಯಲ್ಲಿ ತೊಡಗಿರ್ತಕ್ಕಂಥ ಸಿಬ್ಬಂದಿ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ಪ್ರತಿಭಟನಾಕಾರರಿಗೆ ಈ ಸಂದರ್ಭದಲ್ಲಿ ಒಂದು ಭರವಸೆಯನ್ನ ನೀಡಿದ್ರು. ಇನ್ನು ಜಿಲ್ಲಾಡಳಿತ ತಕ್ಷಣವೇ ಸ್ಪಂದನೆಗೋಸ್ಕರ ಇವತ್ತು ಸಾರ್ವಜನಿಕರು ಪ್ರತಿಭಟನೆಯನ್ನ ಕೈಬಿಟ್ಟಿದ್ದೀವಿ. ಒಂದು ವೇಳೆ ತಪ್ಪಿತಸ್ಥ ಆಸ್ಪತ್ರೆ ವಿರುದ್ಧ ಶಾಶ್ವತ ಕ್ರಮ ಕೈಗೊಳ್ಳೋದ್ರೆ, ಕಠಿಣ ಕ್ರಮ ತಗೊಳ್ಳೋದ್ರೆ ಪ್ರತಿಭಟನೆಯನ್ನ ಮತ್ತೆ ಮುಂದುವರಿಸ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನ ನೀಡಿದ್ದಾರೆ. ಏನು ಈ ಇಂಡಿಯಾನ ಆಸ್ಪತ್ರೆ ಅಂತ ಇದೆ, ಬಹಳ ದೊಡ್ಡ ಆಸ್ಪತ್ರೆ, ಮಂಗಳೂರಲ್ಲಿ ಇದ್ರದ್ದು ಹೆಡ್ ಆಫೀಸು. ಆಯುಷ್ಮಾನ್ ವಿಚಾರದಲ್ಲೇ ಎಷ್ಟು ಕಳ್ಳಾಟ ಆಡ್ತಾ ಇದ್ರು ಅಂತ ಜನ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲಿ ವಿಚಾರಕ್ಕೆ ಹೋದ್ರೆ ಪೇಷಂಟ್ ಬಂದ ತಕ್ಷಣ ಅವ್ರ ದುಡ್ಡು ಕಟ್ಟಿಸ್ಕೊಳ್ಳೋದು ಇವೆಲ್ಲ ಸಹಜ ಪ್ರಕ್ರಿಯೆ. ಅವ್ರ ಹತ್ರ BPL ಕಾರ್ಡ್ ಇದ್ರೆ ನಿಮ್ BPL ಕಾರ್ಡ್ ಇಲ್ಲಿ ವರ್ಕ್ ಆಗಲ್ಲ ಅಂತಾರೆ. ಆಯುಷ್ಮಾನ್ ಕಾರ್ಡ್ ಇದ್ರೆ ನಿಮ್ ಕಾರ್ಡ್ ಇಲ್ಲಿಗೂ ಯೂಸ್ ಆಗಲ್ಲ ಅಂತ ಹೇಳ್ತಾರೆ. ಜನ ಜೀವ ಉಳಿಬೇಕು, ಆ ಕ್ಷಣಕ್ಕೆ ಸಾಲ ಸೋಲ ಮಾಡ್ಕೊಬಂದು ಒಡವೆ ಅಡ ಇಟ್ಟು ಇವ್ರಿಗೆ ದುಡ್ಡು ಕಟ್ತಾರೆ. ಅದಾದ್ಮೇಲೆ ಸರ್ ನಿಮ್ಗೊಂದು OTP ಬರುತ್ತೆ ಹೇಳಿ ಅಂತಾರೆ. ನೋಡಿದ್ ಬುದ್ಧಿವಂತರು ಗೊತ್ತಾಗಿರುತ್ತೆ, ATP ಏನು OTP ತಗೊಳ್ತಾರೆ, ಅದರಲ್ಲಿ ತೋರಿಸಿರುತ್ತಲ್ಲಿ ಆಯುಷ್ಮಾನ್ ಕಾರ್ಡ್ ಅಲ್ಲಿ ನೀವು ಹಿಂಗೆ ಟ್ರೀಟ್ಮೆಂಟ್ ತಗೊಂಡಿದ್ದೀರಿ, ಹಿಂಗಿಂಗೆ ಅಂತ ಬರ್ತಿರುತ್ತೆ. ಯಾರಾದ್ರೂ ಅದನ್ನ ನೋಡ್ಕೊಳ್ದು ಹೋಗಿದ್ರೆ ಇಷ್ಟೋ ದಿವಸದವರೆಗೂ ಎಷ್ಟು ಜನಕ್ಕೆ ಹಿಂಗೆ ಅನ್ಯಾಯ ಮಾಡಿದಾರೋ ಗೊತ್ತಿಲ್ಲ. ಮೊನ್ನೆ ಹಿಂಗೆ ಯಾರಿಗೋ ಈ ತರ ಹೇಳಿ ದುಡ್ಡೆಲ್ಲ ಕಟ್ಟಿಸ್ಕೊಂಡಿದ್ದಾರೆ. ಅದಾದ್ಮೇಲೆ ನೋಡ್ರೆ ಮೊಬೈಲ್ಗೆ ಒಂದು ಮೆಸೇಜ್ ಬಂದಿದೆ, ಆ ಮೆಸೇಜ್ ನಲ್ಲಿ ನೀವು ಇದನ್ನ ಯೂಸ್ ಮಾಡ್ಕೊಂಡಿದ್ದೀರಿ ಆಯುಷ್ಮಾನ್ ಕಾರ್ಡ್ನ ಅಂತ. ಹಾಗೋಗಿ ಆಸ್ಪತ್ರೆಯಲ್ಲಿ ಕೇಳಿದ್ರೆ ಉಡಾಫೆ ಉತ್ತರ, ಒಂಥರ ರವಡಿಗಳಾಡ್ದಂಗೆ ಆಡ್ತಾರಂತೆ ಅಲ್ಲಿ ಮ್ಯಾನೇಜ್ಮೆಂಟ್ ಅವರು. ಉಡಾಫೆಯಾಗಿ ವರ್ತಿಸ್ತಾರಂತೆ, ಉಡಾಫೆ ಉತ್ತರಗಳನ್ನ ಕೊಡ್ತಾ ಇದ್ರಂತೆ. ಅದಾದ ಮೇಲೆ ಅಧಿಕಾರಿಗಳು ಎಲ್ಲರೂ ಕೂಡ ಅಲ್ಲಿಗೆ ಇವತ್ತು ಭೇಟಿಯನ್ನು ಕೊಟ್ಟಿದ್ದಾರೆ. ಯಾಕೆ ಅಂತ ಅಂದ್ರೆ ಅಧಿಕಾರಿಗಳೇನು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಹೋಗಿರೋದಲ್ಲ, ಅಲ್ಲಿ ಜನರ ಮೇಲೆ ಕಾಳಜಿ ಇಟ್ಕೊಂಡು ಈ ತರ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೆನ್ನೆ ಬಹಳ ಅಲ್ಲೆಲ್ಲ ಪ್ರತಿಭಟನೆಗಳಾಯ್ತು, ಬಹಳ ಆಕ್ರೋಶ ವ್ಯಕ್ತಪಡಿಸಿದ್ರು ಜನ. ಹಂಗಾಗಿ ಇವತ್ತು ಅಧಿಕಾರಿಗಳು ದಿಢೀರ್ ಅಂತ ಓಡ್ ಹೋಗಿದ್ದಾರೆ. ಈ ಕಂಪ್ಲೇಂಟು ಇವತ್ತೋ ನೆನ್ನೆಯೋ ಮೊನ್ನೆಯಿಂದೆಯೋ ಅಲ್ಲ, ಬಹಳ ದಿವಸದಿಂದ ಈ ತರದೊಂದು ಕಂಪ್ಲೇಂಟ್ ಈ ಆಸ್ಪತ್ರೆ ಮೇಲೆ ಬರ್ತಾನೆ ಇದೆ. ನಿಮ್ ಆಯುಷ್ಮಾನ್ ಕಾರ್ಡ್ ವರ್ಕ್ ಆಗಲ್ಲ ಅನ್ನೋದು, ಹಳ್ಳಿ ಭಾಗದ ಜನ ಬಡವರು ಇಂತ ಆಯುಷ್ಮಾನ್ ಕಾರ್ಡ್ ಯಾರ್ತ ಇರುತ್ತೆ, BPL ಕಾರ್ಡ್ ಇರುತ್ತೆ, ಇಟ್ಕೊಂಡಿರ್ತಾರೆ. ಮುಗ್ಧರನ್ನ ನೋಡ್ಬಿಟ್ರೆ ಅವ್ರಿಗೆ ಗೊತ್ತಾಗೋದಿಲ್ವಲ್ಲ, ಮುಗ್ಧರನ್ನ ಇವ್ರನ್ನ ಅಮಾಯಕರನ್ನ ಇವ್ರನ್ನೆಲ್ಲ ಟಾರ್ಗೆಟ್ ಮಾಡ್ಕೊಳ್ಳೋದು. ಆಯುಷ್ಮಾನ್ ಕಾರ್ಡ್ ಅಲ್ಲೂ ದುಡ್ಡು ಪೀಕತ್ತಾರೆ, ಇಲ್ಲೂ ದುಡ್ಡು ಇಸ್ಕೊತಾರೆ. ನಾವೆಲ್ಲ ವೈದ್ಯೋ ನಾರಾಯಣ ಹರಿಯೇ ಅಂತ ಬರ್ತೀವಿ, ಹೌದಲ್ವಾ? ನಾವು ಆಗಿನಲ್ಲೂ ಕೂಡ ಡಾಕ್ಟರ್ನೇ ಸೆಕೆಂಡ್ ದೇವ್ರು ಅನ್ಕೊಂಡಿದ್ರಿ. ಇನ್ನೇನ್ ಸಾಯ್ತರ ಸಂದರ್ಭದಲ್ಲಿ ಬದುಕಿಸಿ ಜೀವ ಕೊಡ್ತಕ್ಕಂಥದ್ದು ವೈದ್ಯ ವೃತ್ತಿ ಅಂತ ಅಂದ್ರೆ ಅವ್ರೊಂಥರ ದೇವ್ರೇ ಅಂತ ಭಾವಿಸ್ತೀವಿ. ಬಟ್ ಇಂಥರೇ ಹಿಂಗ್ ಕುತ್ಕೊಂಡು ದಂಧೆಗಿಳಿದು ಬಿಟ್ರೆ, ಇಂಥರೇ ಕುತ್ಕೊಂಡು ಆಸ್ಪತ್ರೆ ಮೇಲೆ ಬಿಲ್ಡಿಂಗ್ ಕಟ್ಟಬೇಕು ಅಂತ ಜನರು ತಲೆ ಮೇಲೆ ಹೊಡೆದು ಬಿಟ್ರೆ
ಹೆಂಗೆ ಕತೆ ಅಂತ ಜನ ಕೇಳ್ತಾರೆ. ನೆನೆ ಲಿಟ್ರಲಿ ಆಸ್ಪತ್ರೆ ಏನಾದ್ರು ಬಿಟ್ಟಿದ್ರೆ ಹೊಡೆದೇ ಹಾಕ್ಬಿಟ್ಟಿರೋ ಆಸ್ಪತ್ರೆ ನನ್ನ ಪ್ರಕಾರ ಅಲ್ಲಿದ್ದು ಪ್ರತಿಭಟನಾಕಾರರು. ಆ ಮಟ್ಟದ ಆಕ್ರೋಶ. ಆ ಆಕ್ರೋಶ ಸುಮ್ಮನೆ 1 ದಿವಸ 2 ದಿವಸ 3 ದಿವಸಕ್ಕೆ ಬಂದಿರೋದಲ್ಲ. ಅದು ಜನ ನಿತ್ಯ ಅಲ್ಲಿ ಹೋಗಿರೋರ ರೋಸಿ ಜನರ ಕಷ್ಟ ಕೇಳಕ್ಕಾಗದೆ ಹೋರಾಟಗಾರರ ನೆನೆ ಆ ಸ್ಥಿತಿಗೆ ತಲುಪಿದ್ರು. ಏನ್ ಆಡಳಿತ ಮಂಡಳಿಯವರಲ್ಲಿ ಬಂದು ಅಯ್ಯೋ ಇವತ್ತೇನೋ ಬಾಲ ಮುದ್ರಕಂಡು ಕೂತಿದ್ರಂತೆ ಎಲ್ರೂ ಅಧಿಕಾರಿಗಳು ಬಂದಾಗ. ಎಸ್, ಅಧಿಕಾರಿಗಳು ಹೇಳಿದ್ದಾರೆ ನಾವೇನೋ ಆಡಿಟ್ ಮಾಡ್ತೀವಿ, ಇವೆಲ್ಲನೂ ಚೆಕ್ ಮಾಡ್ತೀವಿ ಅಂತ. ಇದೇ ಉತ್ಸಾಹ ನಾಳೆಯೂ ಇರಲಿ, ನಾಡಿದ್ದು ಇರಲಿ, ನಿಮ್ಮ ಆಡಿಟ್ ಮಾಡ್ಬೇಕಾದ್ರೂ ಇರಲಿ, ವರದಿ ಕೊಡ್ಬೇಕಾದ್ರೂ ಇರಲಿ, ನೀವೆಲ್ಲ ಸ್ಟೇಟ್ಮೆಂಟ್ ಕೊಟ್ಟು ಟಿವಿಲಿ ಇವೆಲ್ಲ ಬಂದ ಮೇಲೆ ಎಲ್ಲೆಲ್ಲಿಂದಲ್ಲ ಫೋನ್ ಬಂತು ಅನ್ನೋ ಕಾರಣಕ್ಕೆ ನೀವು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಇರಬಾರ್ದು, ಇರೋಕೆ ಬಿಡಬಾರ್ದು ಮೇಲಧಿಕಾರಿಗಳು ಅನ್ನೋದು ನಮ್ಮ ಆಶಯ. ಅಂಡ್ ಜಿಲ್ಲಾಧಿಕಾರಿಗಳೇನಾದ್ರು ಸುದ್ದಿ ನೋಡ್ತಾ ಇದ್ರೆ ಸೀರಿಯಸ್ಲಿ ಮೇಡಮ್, ಆಸ್ಪತ್ರೆ ವಿರುದ್ಧ ಬಹಳ ಕಂಪ್ಲೇಂಟ್ ಇದೆ. 10 ರೂಪಾಯಿ 20 ರೂಪಾಯಿ 100 ರೂಪಾಯಿ ಅಲ್ಲ, ಅಲ್ಲಿ ಹಾರ್ಟ್ ಅಟ್ಯಾಕ್ ಹಾಕಾಗ ಒಳಗೆ ಯಾರೋ ಮಲಗಿರ್ತಾರೆ, ಇಲ್ಲಿ ಹೊರಗಡೆ ಇರೋರ್ಗು ಹಾರ್ಟ್ ಅಟ್ಯಾಕ್ ಆಗ್ಬಿಡ್ಬೇಕು, ಹಂಗೆ ಹೇಳ್ತಾರೆ ಇವ್ರ ಬಿಲ್ಗಳು. ಹಾಸನಕ್ಕೆ ಏನೋ ಒಂದು ಒಳ್ಳೆ ಹಾರ್ಟ್ ಸ್ಪೆಷಾಲಿಟಿ ಆಸ್ಪತ್ರೆ ಬಂತು ಅಂತ ಜನ ಖುಷಿಯಾಗಿದ್ರು. ಇವತ್ತು ಒಳಗಿರೋ ರೋಗ ಹಾರ್ಟ್ ಅಟ್ಯಾಕ್ ಅಂತ ಯಾರೋ ಒಬ್ರು ಕರ್ಕೊಂಡು ಹೋಗಿದ್ರೆ ಹೊರಗಡೆ ಬಿಲ್ ನೋಡ್ದಂಗೂ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಡ್ಬೇಕು. ಆ ಮಟ್ಟದ ಬಿಲ್ಲು, ಆ ಮಟ್ಟದ ಸುಲಿಗೆ ನಡೀತಾ ಇದೆ ಇಲ್ಲಿ ಅಂತ ಜನ ಆರೋಪಿಸ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ಕೂಡಲೇ ಈ ವಿಷಯದಲ್ಲಿ ಮಧ್ಯ ಪ್ರವೇಶ ಮಾಡಬೇಕು. ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಅವ್ರ ಆರೋಪ ವಿವಿಸಿಲ್ ಕುತ್ಕೊಂಡು ನಾವೇನೋ ಮಾತಾಡ್ತಾ ಇದೀವಿ ಅನ್ನೋ ಕಾರಣಕ್ಕೆ ಬೇಡ, ಬಿಲ್ ಆಡಿಟ್ ಮಾಡಿಸಿ. ಇಲ್ಲಿವರೆಗೂ ಏನೇನ್ ಮಾಡಿದ್ದಾರೆ, ಯಾರ್ಯಾರ್ಥ ಏನೇನ್ ತಗೊಂಡಿದ್ದಾರೆ, ಎಷ್ಟೆಷ್ಟು ಪೀಕ್ ಇದ್ದಾರೆ, ಬಡವ್ರ ಹೊಟ್ಟೆ ಮೇಲೆ ಎಷ್ಟು ಹೊಡೆದಿದ್ದಾರೆ, ದಯವಿಟ್ಟು ಅವೆಲ್ಲನೂ ಚೆಕ್ ಮಾಡಿಸಿ. ನಿಜವಾಗಿಯೂ ಅಲ್ಲೇನಾದ್ರೂ ಅಕ್ರಮ ನಡೆದಿದ್ರೆ, ನಿಜವಾಗಿಯೂ ಡಾಕ್ಯುಮೆಂಟಲ್ಲಿ ಅಕ್ರಮ ನಡೆದ್ರು ಸಾಬೀತಾದ್ರೆ ಕ್ರಮ ತಗೊಳ್ಳಿ ಅಷ್ಟೇ. ಸಚಿವರುಗಳೆಲ್ಲರನ್ನೂ ಕರೆದು ಇನಾಗ್ರೇಷನ್ ಮಾಡಿದ ಕ್ಷಣಕ್ಕೆ ನೀವು ಮಾಡಿದ್ದೆಲ್ಲ ಮಾಡ್ಕೊಂಡು ಕುತ್ಕೊಂಡ್ಬಿಡಿ ಅಂತ ಕೂರಕ್ಕೆ ಇದು ನೋ ಆಗಲ್ಲ. ಹಂಗೆ ಎಸ್, ಅಧಿಕಾರಿಗಳು ಏನು ಕ್ರಮ ತಗೊಳ್ತಾರೆ ನೋಡ. ಡೀಟೇಲ್ ಆಗಿ ನೋಡ್ತೀವಿ. ಯಾರ್ಯಾರ್ದು ತಗೊಂಡಿದ್ದಾರೆ ಮೇಲ್ನೋಟಕ್ಕೆ ಜಾಸ್ತಿ ಬಂದವ್ರನ್ನೆಲ್ಲ ನಾವು ರೀಫಂಡ್ ಮಾಡಕ್ಕೆ ವ್ಯವಸ್ಥೆ. ರೀಫಂಡ್ ಮಾಡಬಾರ್ದು ಸರ್. ಒಂದು ನಿಮಿಷ ರೀಫಂಡ್ ಪ್ರಶ್ನೆ ಬೇರೆ. ನಾನು ಹೇಳ್ತಾ ಇರೋದು, ಎಷ್ಟೋ ಜನ ಇವಾಗ ಅಡ ಇಟ್ಟವ್ರೆ, ಚಿನ್ನ ಅಡ ಇಟ್ಕೊಂಡು ಬಂದವ್ರೆ. ಮೊನ್ನೆ ಚಿನ್ನ ಅಡ ಇಟ್ಬಿಟ್ಟು ಬಂದು ಸರ್ ದುಡ್ಡಿಲ್ಲ ಅಂದ್ರೂ ಚಿಕ್ಕಮಗಳೂರಿಂದ ಕರ್ಸ್ಬಿಟ್ಟು ಅಡ ಇಡಿಸಿ 10,000 ಕಮ್ಮಿ ತಗೊಳ್ಳಿ, ಸೈಕಲ್ ಕೊಡ್ತೀವಿ, ಅಡ್ವಾನ್ಸ್ ಕಮ್ಮಿ ತಗೊಳ್ಳಿದ್ರು ಮನುಷ್ಯ ಈ ಹಾಸ್ಪಿಟಲ್ ಮನುಷ್ಯತ್ವಕ್ಕೆ ಇದೆಯಾ ಇದು ಹಾಸ್ಪಿಟಲ್? ಈಗ ನಾನೊಂದಿಷ್ಟು ಒಂದು ವಿಷಯ ಹೇಳ್ತೀನಿ. ನಮ್ಮ ಹಾಸ್ಪಿಟಲ್ ಅಲ್ಲಿ ನಾವು ಇವಾಗ 2 ವರ್ಷದಿಂದ ಟ್ರೀಟ್ಮೆಂಟ್ ಮಾಡ್ತೀವಿ. ತೋರಿಸ್ತೀವಿ ಯಾರು ಅಂತ ಕರೀತಾರೆ, ಇವ್ರು ಸಿಬ್ಬಂದಿ, ಅವ್ನು ಯಾರೋ ಒಬ್ಬ ಇದ್ದಾನೆ. ನಾನು ಕೇಳ್ತೀನಿ ಏನ್ರಿ ಒಳಗೆ ಬಂದ್ರೆ ಏನ್ ಅರ್ಥ ಅಂತಂದ್ರೆ ಆಮೇಲೆ ಬೇರೆ ಹೇಳ್ತಾರೆ, ಅವ್ನು ಇನ್ನೊಬ್ಬ ಯಾರೋ ಬಂದು ಕೇಳಿ ಯಾರಾದ್ರೂ ಒಬ್ರು ಈ ದುಡ್ಡು ಕಟ್ಟವ್ರೇನೆ ಸರ್ ಇಷ್ಟು ಯಾಕೆ ಅಮೌಂಟ್ ಆಗಿದೆ ಅಂದ್ರೆ ಅವೆಲ್ಲ ಮಾತಾಡ್ಬೇಡ. ಇನ್ನೊಬ್ಬ ಹೇಳ್ತಾನೆ 10,000 ಬಂದವ್ರೆ, ಸರ್ 10,000 ಯಾರು ಇಲ್ಲಿ ಇವಾಗ ಎಕ್ಸೆಸ್ ಅಮೌಂಟ್ ಕಟ್ಟಿದ್ರೆ ಅದು ರೀಪೇ ಆಗುತ್ತೆ. ಅದಕ್ಕಾಗಿ ಡಿಸ್ಟ್ರಿಕ್ಟ್ ಅಲ್ಲಿ ಜಿಲ್ಲೆನಲ್ಲಿ ಒಂದು ಸಮಿತಿ ಇದೆ, ನೀವೇನು ವರಿ ಮಾಡುವಾಗಿಲ್ಲ. ಯಾರಿಗೆ ಅದ್ರ ಪ್ರಾಬ್ಲಮ್ ಇದ್ರು ನನಗೆ ಫೋನ್ ಮಾಡಿ ಸರ್, ನಾನು ಹೇಳ್ತಾ ಇದೀನಿ. ಮತ್ತೆ ಇವರು ಅಭಿವೃದ್ಧಿ ಸಂಬಂಧಪಟ್ಟಿದೆ ABRK ಮತ್ತು KCP ECP ಈಗ ಅದಕ್ಕೋಸ್ಕರನೇ ನಾನು ಇವಾಗ ABRK ತನಿಖಾ ತಂಡ ಮತ್ತು ನಮ್ಮ KPMA ತನಿಖಾ ತಂಡನ ಇವತ್ತು ನೇಮಿಸಿ ಏನು ನಡೆದಿದೆ ಮೊನ್ನೆ ಇನ್ಸಿಡೆನ್ಸು, ಎಕ್ಸೆಸ್ ಅಮೌಂಟ್ ತೊಗೊಂಡಿದ್ದಾರೆ ಅಂತ ಒಂದು ಪಾಯಿಂಟು. ABRKನಲ್ಲಿ ಏನಿದೆ ಅದ್ರ ಬಿಟ್ಟು ಸರ್ಕಾರದಿಂದ ಏನು ನಿಗದಿ ಮಾಡಿರುತ್ತೆ ಅದ್ರ ಬಿಟ್ಟು ಬೇರೆ ಏನು ತೊಗೊಳ್ವಂಗಿಲ್ಲ. ಇದು ಚಾಚು ತಪ್ಪದೆ ಪ್ರತಿಯೊಂದು ಖಾಸಗಿ ಆಸ್ಪತ್ರೆಗಳು ಪಾಲಿಸಬೇಕು. ಒಂದು ಪಕ್ಷ ಅದು ಪಾಲಿಸಿಲ್ಲ ಅಂತ ಹೇಳಿದ್ರೆ ಆ ಕಂಪ್ಲೇಂಟ್ ಬೇಸಿಸ್ ಮೇಲೆ ಅದನ್ನು ರಿಟರ್ನ್ ವಾಪಸ್ ಮಾಡಿಸ್ತೀವಿ. ಅದ್ರ ಜವಾಬ್ದಾರಿ ನಮ್ಮದಾಗಿರುತ್ತೆ ಒಂದು. ಪ್ಲಸ್ ಆಮೇಲೆ ನೆಕ್ಸ್ಟು ಅವರು ಯಾವುದೇ ಥರದ್ದು ಕೈಲಿ ಬರೆದು ಕೊಟ್ಟು ಸೀಲ್ ಹಾಕಿರುವಂಥದ್ದು ಯಾವುದೇ ಥರ ರೆಸಿಪ್ಟ್ನ ಅಕ್ಸೆಪ್ಟ್ ಮಾಡುವಂಗಿಲ್ಲ. ಇವೆರಡು ಕಂಪ್ಲೇಂಟ್ಸ್ ಈಗ ಅದಕ್ಕೆ ಇವಾಗ ತನಿಖೆ ಮಾಡಿಬಿಟ್ಟು ಅವ್ರ ಬಗ್ಗೆ ಈ ಹಾಸ್ಪಿಟ್ಲ್ ಬಗ್ಗೆನೇ ನಾವು ಕ್ರಮ ತಗೋತೀನಿ 100%. ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ಳೇಬೇಕಾಗುತ್ತೆ. ಪಬ್ಲಿಕ್ಸಿಂದ ವ್ಯಾಪಕ ಟೀಕೆ ಇದಾಗಿದೆ, ತುಂಬ ನನಗೆ ಕಂಪ್ಲೇಂಟ್ಸ್ ಬಂದಿದೆ. ಅದಕ್ಕೋಸ್ಕರ ನಾವು ಸೀರಿಯಸ್ ಆಗಿ ಇದನ್ನು ಕನ್ಸಿಡರ್ ಮಾಡ್ತೀವಿ. ಮತ್ತು ಏನಿದೆ ಇವಾಗ ನಾವು ಅವೆಲ್ಲ ಚೆಕ್ ಮಾಡಿ ನಾವು ಆಡಿಟ್ ಮಾಡಿಸಿ ಅದನ್ನು ಮತ್ತು ಮೊನ್ನೆ ಆಗಿದ್ದ ಇನ್ಸಿಡೆನ್ಸ್ನೂ ಸಹ ನೋಡಿಸಿ ನಾವು ಪ್ರತಿಯೊಂದು ನಾವು ಸರ್ಕಾರಕ್ಕೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸ್ತೀವಿ. ನಾವು ಇನ್ನು ಮೊನ್ನೆದಲ್ಲ, ಕಳೆದ 1 ವರ್ಷದಿಂದ 2 ವರ್ಷದಿಂದನೂ ಇಂಡಿಯಾನ ಆಸ್ಪತ್ರೆ ABRK ವಿಷಯವಾಗಿ ಜಾಸ್ತಿ ಹಣ ವಸೂಲು ಮಾಡ್ತಿದ್ದಾರೆ ಅಂತ ಕಂಪ್ಲೇಂಟು ಜನಸಾಮಾನ್ಯರಿಂದ ಸಾರ್ವಜನಿಕರಿಂದ ಬರ್ತಾ ಇದೆ. ಇದ್ರ ಬಗ್ಗೆ ನಾವು ಆಗಲೇ ಒಂದು 2-3 ಸಲ ತನಿಖೆನೂ ಮಾಡಿದ್ದೀವಿ. ಬಟ್ ಈಗ ಸುಮಾರು ಪ್ರಾಬ್ಲಮ್ ಆಗಿರೋದ್ರಿಂದ ಇವತ್ತು ಪರ್ಟಿಕ್ಯುಲರಾಗಿ ಡೀಟೇಲಾಗಿ ಇನ್ವೆಸ್ಟಿಗೇಷನ್ ಮಾಡಿ ಏನು ಇವರು ಕಳೆದ 6 ತಿಂಗಳಿಂದ ಏನು ABRK ಪೇಷಂಟ್ಸ್ನ ಯಾರು 6 ತಿಂಗಳಿಂದ ಇಲ್ಲಿ ಚಿಕಿತ್ಸೆ ತಗೊಂಡಿದ್ದಾರೆ ಅವ್ರದ್ದು ಪೂರ್ತಿ ಆಡಿಟ್ ಮಾಡ್ತೀವಿ ಪ್ರತಿಯೊಂದು ಪೇಷಂಟ್ಸ್ಗೂ. ಅದರಲ್ಲಿ ಏನಾದರೂ
ಜಾಸ್ತಿ ದುಡ್ಡು ತಗೊಂಡಿರೋದು ವಸೂಲು ಮಾಡ್ಬರೋದು ಕಂಡು ಬಂದರೆ ಮತ್ತು ಇವ್ರು ಯಾರು ಆರೋಗ್ಯ ಮಿತ್ರದವರು ಕೋಆರ್ಡಿನೇಟ್ ಅವ್ರನ್ನೂ ಪೂರ್ತಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಇದನ್ನು ಈ ತನಿಖೆ ಸಂಪೂರ್ಣ ವಿವರವನ್ನು ನಮ್ಮ DHO ಮತ್ತು KPMA ಆಫೀಸರು ಮತ್ತು ನಾವು ಜಿಲ್ಲಾಧಿಕಾರಿಗಳು 4 ಜನ ಡಿಸ್ಕಸ್ ಮಾಡಿ ಇವ್ರ ಹಾಸ್ಪಿಟ್ಲ್ ಮೇಲೆ ಏನು ಕ್ರಮ ಕೈಗೊಳ್ಬೋದು ಮತ್ತು ಇವ್ರವ್ರು ಮಾಡಿರೋದಕ್ಕೆ ಜಾಸ್ತಿ ಹಣ ವಸೂಲು ಮಾಡಿದರೆ ಅದಕ್ಕೆ ಏನು ಮಾಡ್ಬೋದು ಅಂತ ಕಮಿಷನರ್ ಮಟ್ಟದಲ್ಲಿ ಬರೆದಾಕಿ ಚರ್ಚಿಸಿ. ಜಿಲ್ಲಾ ರಸಗೊಬ್ಬರ ಬಿತ್ತನೆ ಬೀಜ ಮತ್ತೆ ಕೀಟನಾಶಕ ಮಾರಾಟಗಾರರ ಸಂಘದ ಸದಸ್ಯರು ಸರ್ಕಾರದ ಕಠಿಣ ನಿಯಮಗಳು ಹಾಗೂ ಕಂಪನಿಗಳ ಏಕಪಕ್ಷೀಯ ಧೋರಣೆಯ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾಸನದ ಹೇಮಾವತಿ ವೃತ್ತದ ಬಳಿ ಜಮಾಯಿಸಿದ ಪ್ರತಿಭಟನಾಕಾರರು ರಸಗೊಬ್ಬರ ಕಂಪನಿಗಳು ರೈತರಿಗೆ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಗೊಬ್ಬರಗಳ ಜೊತೆಗೆ ಬೇಡಿಕೆ ಇಲ್ಲದ ಇತರ ಉತ್ಪನ್ನಗಳನ್ನ ಕಡ್ಡಾಯವಾಗಿ ಖರೀದಿಸುವಂತೆ ಲಿಂಕಿಂಗ್ ಮಾಡುವ ಮೂಲಕ ಮಾರಾಟಗಾರರನ್ನ ಆರ್ಥಿಕ ಸಂಕಷ್ಟಕ್ಕೆ ತಳ್ತಾ ಇದ್ದಾವೆ ಅಂತ ಪ್ರತಿಭಟನಾಕಾರರು ದೂರಿದ್ರು. ಅಂಡ್ ಇದರೊಟ್ಟಿಗೆ ಕೃಷಿ ಇಲಾಖೆ ಅಧಿಕಾರಿಗಳು ಗುಣಮಟ್ಟದ ಮಣ್ಣಿನ ಪರೀಕ್ಷೆಗಾಗಿ ಅಂತಂದ್ರೆ ಮಣ್ಣಿನ ಪರೀಕ್ಷೆ ಎಲ್ಲ ಮಾಡ್ತಾರಲ್ಲ, ಸ್ಯಾಂಪಲ್ ಪಡೆಯುವ ಸಮಯದಲ್ಲಿ ಆ ರಸಗೊಬ್ಬರದ ಮೊತ್ತವನ್ನ ಕಡ್ಡಾಯವಾಗಿ ಮಾರಾಟಗಾರರಿಗೆ ಪಾವತಿಸಬೇಕು ಹಾಗೂ ಸಾಗಾಣಿಕಾ ವೆಚ್ಚ ಮತ್ತೆ ನಿರ್ವಹಣಾ ವೆಚ್ಚಗಳು ದುಪ್ಪಟ್ಟಾಗಿರೋದ್ರಿಂದ ಪ್ರಸ್ತುತ ನೀಡ್ತಾ ಇರ್ತಕ್ಕಂಥ ಕನಿಷ್ಠ ಲಾಭಾಂಶವನ್ನ 8% ಏರಿಸಬೇಕು ಅಂತ ಆಗ್ರಹಿಸಿದ್ರು. ಅಂಡ್ ಈ ನ್ಯಾಯಸಮ್ಮತ ಬೇಡಿಕೆಗಳು ಈಡೇರದೇ ಇದ್ರೆ ಮುಂದಿನ ದಿನಗಳಲ್ಲಿ ವ್ಯಾಪಾರವನ್ನು ಸ್ಥಗಿತಗೊಳಿಸಿ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಸಿದ ಸಂಘದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ರು. ವಿನೋದ್ ಕುಮಾರ್ ಅಂತ ಹೇಳ್ಬಿಟ್ಟು ಹಾಸನ ತಾಲೂಕು ಜಿಲ್ಲಾ ಕೃಷಿ ಪರಿಕರ ಮಾರಾಟಗಳ ಅಧ್ಯಕ್ಷರಾದಂಥ ವಿನೋದ್ ಕುಮಾರ್ ಅಂತ. ಇವತ್ತು ಏನಿಲ್ಲ, ಭಾರತ್ ಬಂದ್ ಅಂತ ಅಂದರೆ ಒಂದಿನ ಮಟ್ಟಿಗೆ ಆಲ್ ಓವರ್ ಇಂಡಿಯಾ ಅಗ್ರಿ ಇನ್ಪುಟ್ ಡೀಲರ್ಸ್ ಅಸೋಸಿಯೇಷನ್ ಮೇರೆಗೆ ಕರೆ ಕೊಟ್ಟಿರೋದು. ಕರೆ ಅದಕ್ಕೆ ಅನುಗುಣವಾಗಿ ನಾವು ಇಲ್ಲಿ ಹಾಸನ ಜಿಲ್ಲಾದ್ಯಂತ ನಾವು ಒಂದು ದಿನ ಬಂದ್ ಮಾಡ್ತಾಯಿದ್ವಿ. ಡಿಮ್ಯಾಂಡ್ ಹೇಳ್ತೀನಿ. ಆಮೇಲೆ ಡಿಮ್ಯಾಂಡ್ ಅಂದರೆ ಮೇಜರ್ ನಮಗೆ ಇವಾಗ ತುಂಬ ಫೇಸ್ ಮಾಡ್ತಾಯಿದ್ದ ಪ್ರಾಬ್ಲಮ್ ಅಂದರೆ ಫರ್ಟಿಲೈಸರ್ದು ಏನಾಗಿದೆ ಅಂದರೆ ನಮಗೆ ರಸಗೊಬ್ಬರ ಅಂದರೆ ಭಾಳ ರಿಸ್ಟ್ರಿಕ್ಷನ್ಸ್ ಆಗ್ತಾಯಿದೆ. ಸೊ ಮತ್ತು ಅದು ಒಂದು, ಮತ್ತು ಇನ್ನೊಂದು ರಸಗೊಬ್ಬರ ಸ್ಯಾಂಪಲ್ ಇದು ಮಾಡಿದವಾಗ ಲಿಂಕ್ ಮಾಡ್ತಿದ್ದಾರೆ ಎಲ್ಲ ಕಂಪ್ನಿಯವರು. ಆ ಲಿಂಕ್ ಮಾಡೋದನ್ನು ತಪ್ಪಿಸ್ಬೇಕು ಅಂತ. ಅದ್ರ ಜೊತೆಗೆ ಸಿಕ್ಕಾಪಟ್ಟೆ ಫರ್ಟಿಲೈಸರ್ ಜೊತೆಗೆ ಪೆಸ್ಟಿಸೈಡ್ಸ್ ಇದು SID ಮತ್ತು FID ಇದೆ. ಮತ್ತು ಅದು ಒಂದು ಪ್ಲಸ್ ಸ್ಯಾಂಪಲ್ ಡ್ರಾ ಮಾಡಿದವಾಗ ಇದು ಕೃಷಿ ಅಧಿಕಾರಿಗಳು ಬಂದವಾಗ ಸ್ಯಾಂಪಲ್ ಡ್ರಾ ಮಾಡ್ತಾರೆ, ಅದಕ್ಕೆ ಕರೆಕ್ಟಾಗಿ ಹಣವನ್ನು ಕೊಡಬೇಕು ರೈತರಿಗೆ, ರಿಟೇಲರ್ಸ್ಗೆಲ್ಲ ಅದೊಂದು ಕೊಡಬೇಕು. ಮತ್ತು ಫರ್ಟಿಲೈಸರ್ ಮೇಜರ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರೋದು ಡೀಲರ್ಸ್ ಮಾರ್ಜಿನ್ ಇಲ್ಲ, ಅಟ್ಲೀಸ್ಟ್ ಮಿನಿಮಮ್ 8% ಇರಬೇಕು ಅಂತ ಒಂದು ಕಡ್ಡಾಯಗೊಳಿಸ್ಬೇಕು ಅಂತ ಅದೊಂದು ನಮ್ಮದು ಅಸೋಸಿಯೇಷನ್ ಕಡೆಯಿಂದ ಒಂದು ತೀರ್ಮಾನ. ಸ್ಯಾಂಪಲ್ ಡ್ರಾ ಮಾಡಿದವಾಗ ಮತ್ತು ಇನ್ನೊಂದು ಏನಾದರೂ ಬರ್ತಾರೆ ಇನ್ಸ್ಪೆಕ್ಷನ್ಗಂತ ಬಂದವಾಗ ದಾಳಿ ಮಾಡಿದ್ದೀವಿ ಅಂತ ಪೇಪರಲ್ಲೆಲ್ಲ ಪ್ರಕಟಣೆ ಮಾಡ್ತಾರೆ. ಅದನ್ನು ಆ ಪದ ಬಳಕೆ ನಮಗೆ ಉಪಯೋಗಿಸಬಾರ್ದು ಅಂತ ನಾವು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ನಗರದ ಚಿಕ್ಕ ಹೊನೇನಹಳ್ಳಿಯಲ್ಲಿ ಇರ್ತಕ್ಕಂಥ ಪಶುವೈದ್ಯಕೀಯ ಕಾಲೇಜಿನ ಹಾಸ್ಟೆಲ್ ಆವರಣದಲ್ಲಿ ವಿದ್ಯಾರ್ಥಿಗಳ 2 ಗುಂಪುಗಳ ನಡುವೆ ಭೀಕರ ಮಾರಾಮಾರಿ ನಡೆದಿದೆ. ಓದಕ್ಕೆ ಅಂತ ಬಂದಿರೋರು ನಾಳೆ ದಿವಸ ಪ್ರಾಣಿಗಳು ಡಾಕ್ಟರ್ ಆಗರು ಮೃಗೀಯ ರೀತಿಯಲ್ಲಿ ವರ್ತಿಸಿದ್ದಾರೆ. ಹಿರಿಯ ವಿದ್ಯಾರ್ಥಿಗಳು ಹಾಗೂ ಕಿರಿಯ ವಿದ್ಯಾರ್ಥಿಗಳಿಗೆ ಅಂದ್ರೆ ಸೀನಿಯರ್ಸ್ ಜೂನಿಯರ್ಸ್ಗೆ ರ್ಯಾಗಿಂಗ್ ಮಾಡ್ತಾ ಇರ್ತಾರಂತೆ. ಈ ತರದೊಂದು ಗಂಭೀರ ಆರೋಪ ಇದೆ. ರ್ಯಾಗಿಂಗ್ನೇ ತೆಗೆದಾಕಿದ್ದಾರೆ. ಎಷ್ಟು ಜೀವಗಳು ಬಲಿ ಆಗೋಗಿದಾವೆ ರ್ಯಾಗಿಂಗಿಗೆ. ಇವ್ರು ತೆವಲ್ ತಿರ್ಸ್ಕೊಳ್ಳಕ್ಕೆ ಯಾವುದೋ ವಿಡಿಯೋ ನೋಡ್ಕೊಂಡ್ಬರ್ತು ಇನ್ನೊಂದು ಜೂನಿಯರ್ಸ್ಗಳಿಗೆ ರ್ಯಾಗಿಂಗ್ ಮಾಡೋದು. ಇದೇ ವಿಚಾರವಾಗಿ ಕೆಲವರು ಮಾತು ಬೆಳೆದಿದೆ. ಯಾಕೆ ರ್ಯಾಗಿಂಗ್ ಮಾಡ್ತಿರ್ರಿ, ಯಾಕಮ್ಮೆ ಹಿಂಗ್ ಮಾಡಿದ್ರಿ, ಹಿಂಗ್ ಮಾಡಿದ್ರಿ ಅಂತ ಕೇಳಿದ್ದಾರೆ. ಅಣ್ಣ ಇವ್ನು ಹಿಂಗೆ ಅಂದಾಣ ಅಂದಾಗ ಹಂಗನ್ನ ನಡಿ ಕೇಳೋಣ ಅಂತ ಹೋಗಿ ರೂಮ್ ಬಾಗಿಲು ತೆಗೆದು ಹೊರಗೆ ಕೆಳಕ್ಕೆ ಬಂದು ಹೊಡೆಯಕ್ಕೆ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಪರಸ್ಪರ ಕೈ ಮಿಲಾಸುವ ಹಂತಕ್ಕೆ ತಲುಪಿದೆ. ಅಂಡ್ ಈ ಸಂಘರ್ಷದಲ್ಲಿ ಕೆಲ ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವಂತೆ. ತಕ್ಷಣವೇ ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡಿಸಲಾಗಿದೆಯಂತೆ. ಇನ್ನು ಘಟನೆಯಿಂದಾಗಿ ಹಾಸ್ಟೆಲ್ ಆವರಣದಲ್ಲಿ ಕೆಲ ಕಾಲ ಉದ್ವಿಗ್ನ ಹಾಗೂ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ವಿಷಯ ತಿಳಿದ ಕೂಡಲೇ ಹಾಸನದ ಬಡಾವಣಾ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನ ಹತೋಟಿಗೆ ತಂದಿದ್ದಾರೆ. ಅಂಡ್ ರ್ಯಾಗಿಂಗ್ ಪ್ರಕರಣವೇ ಈ ಗಲಾಟೆಗೆ ಮೂಲ ಕಾರಣ ಅಂತ ಪೊಲೀಸರು ಕಾಲೇಜಿನ ಆಡಳಿತ ಮಂಡಳಿ ತನಿಖೆ ನಡೆಸ್ತಾ ಇದೆ ಅಂತ ಈ ಬಗ್ಗೆ. ಇನ್ನು ಹಾಸ್ಟೆಲ್ನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ. ವಿದ್ಯಾರ್ಥಿಗಳು ಭವಿಷ್ಯ ಹಾಳಾಗ್ಬಿಡುತ್ತೆ, ಇದೊಂದ್ಸಲಿ ಬಿಟ್ಟು ಬಿಡೋಣ, ಈ ವಿಚಾರದಲ್ಲಿ ಈ ತರದೊಂದು ಮರ್ಸಿ ತೋರಿಸ್ಲೇಬೇಡಿ. ಯಾವ್ದ್ರಿ ರ್ಯಾಗಿಂಗ್ ಎಷ್ಟು ಜೀವಗಳು ಬಲಿಯಾಗೋಗಿದಾವೆ, ಇವತ್ತು ನಿಷೇಧ ಆಗಿಲ್ವಾ? ಯಾವ ರ್ಯಾಗಿಂಗ್ ರೀ ಇದು? ನೀನು ಜೂನಿಯರ್ ಆಗಿ ಅಲ್ವಾ ಬಂದಿರೋ ಸೀನಿಯರ್ಗೆ ರ್ಯಾಗಿಂಗ್ ಮಾಡದಂತೆ. ಆಮೇಲೆ ಈಗ ಪಶು ವೈದ್ಯರು ಅಂತ ಅಂದ್ರೆ ಡಾಕ್ಟ್ರು ಅಂದ್ರೇನೆ ಬಹಳ ಸ್ಮೂತ್ ಆಗಿರ್ಬೇಕು ಅಲ್ವಾ, ಬಹಳ ಕೇರ್ ಆಗಿ ನೋಡ್ಬೇಕು. ಅಂತ ಹೇಳಿದ್ರೆ ಈ ತರ ಪುಂಡ್ರು ರೌಡಿಗಳ ತರ ಆಡಕ್ ಸ್ಟಾರ್ಟ್ ಮಾಡ್ಬಿಟ್ರೆ ನೀವುಗಳು ಏನ್ ಡಾಕ್ಟರ್ ಆಯ್ತೀರಿ ನೀವು? ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತೀರಿ? ಅಂಡ್ ಯಾರ್ಯಾರು ಹಿಂಗ್ ಮಾಡಿದಾರೋ ಈ ವಿಚಾರದಲ್ಲಿ ಕಟ್ಟುನಿಟ್ಟಿನ ಕ್ರಮ ಆಗಬೇಕಿದು. ಪಾಪ ವಿದ್ಯಾರ್ಥಿಗಳು ಒಂದ್ ಲೈಫ್ ಹಾಳಾಗೋಗ್ಬಿಡುತ್ತೆ ಅಂತ ಬಿಡ್ಕೊಂಡ್ ಬಂದಿರೋದಕ್ಕೆ ಹಿಂಗಾಗಿದ್ದಾರೆ. ಇವ್ರು ಬಹಳ ಬಿಚ್ಚಿತಾ ಇದಾರೆ.
4 ಜನ ಡಿಬಾರ್ ಮಾಡಿ ಬಿಟ್ರೆ 5ನೇನಿಗೆ ನಡ್ಕ ಹುಟ್ಟಬೇಕು. ನೆಕ್ಸ್ಟ್ ಹಿಂಗಾದ್ರೆ ಹಾಸನದ ಪಶುವೈದ್ಯಕೀಯ ಕಾಲೇಜಲ್ಲಿ ಯಾವನೋ ಹಿಂಗ್ ರ್ಯಾಗಿಂಗ್ ಮಾಡಿದ್ನಂತೆ, ಗಲಾಟೆ ಮಾಡಿದ್ನಂತೆ, ವಿಡಿಯೋ ಮಾಡ್ಕೊಂಡು ಯಾವನೋ ಬಿಟ್ಟಿದ್ನಂತೆ, ಆ ವಿಡಿಯೋ ನೋಡ 4 ಜನನ ಡಿಬಾರ್ ಮಾಡಿದ್ರಂತೆ, ಸಸ್ಪೆಂಡ್ ಮಾಡಿದ್ರಂತೆ, ಎಕ್ಸಾಮ್ ಬರೆಯಕ್ಕಾಗ್ಲಿಲ್ವಂತೆ, 1 ವರ್ಷ ವೇಸ್ಟ್ ಆಯ್ತಂತೆ ಅನ್ನೋದೊಂದು ಮೆಸೇಜ್ ಹೋಗ್ಬೇಕು. ನೆಕ್ಸ್ಟ್ ಯಾವನು ಆ ಥರ ಮಾಡಕ್ ಹೋಗೋದಿಲ್ಲ. ಅಯ್ಯೋ, ಹಾಸನದಲ್ಲಂತೂ ರೋಡಲ್ಲೇ ಹೊಡೆದಾಡ್ಕೊಳಕ್ ಕತೆ. ಇನ್ನೊಂದು ಮತ್ತೆ ಹಾಸನ ನಗರದ ಉದಯಗಿರಿ ಬಡಾವಣೆಯಲ್ಲಿ ಸಾರ್ವಜನಿಕರ ಸಮ್ಮುಖದಲ್ಲೇ 4 ಯುವಕರು ಪರಸ್ಪರ ಹೊಡೆದಾಡ್ಕೊಂಡಿರ್ತಕ್ಕಂಥ ಘಟನೆ ನಡೆದಿದೆ. ವಾಹನ ಸಂಚಾರ ದಟ್ಟವಾಗಿದ್ದ ನಡುರಸ್ತೆಯಲ್ಲೇ ನಡೆದ ಈ ಮಾರಾಮಾರಿ ಸ್ಥಳೀಯರಲ್ಲಿ ಮತ್ತೆ ಹೋಗ್ತಕ್ಕಂಥವ್ರಿಗೆಲ್ಲ ಒಂದು ಆತಂಕ. ಈ ನನ್ನ ಮಕ್ಕಳು ಹೊಡೆದಾಡ್ಕೊಂಬಂದು ನಮ್ಗಿಮ್ಗೆ ಹೊಡೆದು ಬಿಟ್ರೆ ಅಂತದ್ ಪಾಪ ಅವ್ರಿಗೊಂದು ಆತಂಕ. ಕ್ಷುಲ್ಲಕ ಕಾರಣಕ್ಕೆ ಆರಂಭವಾದ ಮಾತಿನ ಚಕಮಕಿ ಕೆಲವೇ ಕ್ಷಣಗಳಲ್ಲಿ ವಿಕೋಪಕ್ಕೆ ತಿರುಗಿ ಯುವಕರು ನಡುರಸ್ತೆಯಲ್ಲೇ ಪರಸ್ಪರ ಹೊಡೆದಾಡ್ಕೊಂಡಿದ್ದಾರೆ. ಸಾರ್ವಜನಿಕರು ಮಧ್ಯ ಪ್ರವೇಶಿಸಿ ಜಗಳ ಬಿಡಿಸೋಕೆ ಪ್ರಯತ್ನಿಸಿದ್ರು ಕೂಡ ಯುವಕರು ಯಾವುದನ್ನು ಲೆಕ್ಕಿಸದೆ ಅಸಭ್ಯವಾಗಿ ವರ್ತಿಸುತ್ತಾ ಗಲಾಟೆ ಮುಂದುವರೆಸಿದ್ದಾರೆ. ಈ ದೃಶ್ಯಾವಳಿಗಳನ್ನ ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಟ್ಟಿದ್ದಾರೆ. ಆ ವಿಡಿಯೋ ವೈರಲ್ ಆಗಿದೆ. ಈ ಘಟನೆ ಇದು ಕೂಡ ಹಾಸನದ ಬಡಾವಣಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ಇಂತಹ ಪುಂಡಾಟಿಕೆ ನಡೆಸುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಅಂತ ನಿವಾಸಿಗಳು ಆಗ್ರಹಿಸಿದ್ದಾರೆ. ಇನ್ನು ಬಡಾವಣೆಯಲ್ಲಿ ಶಾಂತಿ ಕಾಪಾಡಲು ಹಾಗೂ ಇಂತಹ ಅಹಿತ ಘಟನೆಗಳನ್ನ ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಪೊಲೀಸರು ರಾತ್ರಿ ಹೊತ್ತು ಏನು ಗಸ್ತು ಮಾಡ್ತಾರಂತಲ್ಲ, ಅದನ್ನು ಹೆಚ್ಚಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಆಯ್ತು, ತಾಯಿಯ ಮಡಿಲಲ್ಲಿ ಕುಳಿತು ಸಂತೋಷವಾಗಿ ಹರಟೆ ಹೊಡಿತಾ ಇದ್ದ ಯುವತಿಯೊಬ್ಬಳು ಅಚಾನಕ್ ಆಗಿ ಸಾವನ್ನಪ್ಪಿರುವ ಅತ್ಯಂತ ದುರದೃಷ್ಟಕರ ಘಟನೆ ಬೇಲೂರು ತಾಲೂಕಿನ ಬಂಡಿಲಕ್ಕನಹಳ್ಳಿ ಕೊಪ್ಪಲು ಗ್ರಾಮದಲ್ಲಿ ನಡೆದು ಹೋಗಿದೆ. ಗ್ರಾಮದ ನಿವಾಸಿ ಕೇವಲ 25 ವರ್ಷದ ಶ್ವೇತಾ ಮೃತ ದುರ್ದೈವಿ. ಈಕೆ BE ವ್ಯಾಸಂಗ ಮುಗಿಸಿ ಖಾಸಗಿ ಕಂಪನಿಯೊಂದರಲ್ಲಿ ಉದ್ಯೋಗ ಮಾಡ್ತಾ ಇದ್ರಂತೆ ಹಾಸನದಲ್ಲಿ. ಶನಿವಾರ ಬಿಡುವಿನ ವೇಳೆಯಲ್ಲಿ ಮನೆಯಲ್ಲಿ ತಾಯಿ ಜೊತೆ ಕುತ್ಕೊಂಡು ಆರಾಮಾಗಿ ಮಾತಾಡ್ತಾ ಇದ್ರಂತೆ, ನಗ್ನಗ್ತಾ. ಎಲ್ಲವೂ ಚೆನ್ನಾಗಿತ್ತು ಅನ್ನೋಷ್ಟರಲ್ಲಿ ಹಠಾತ್ ಆಗಿ ಶ್ವೇತಂಗೆ ಯಾಕೋ ವಾಂತಿ ಆಗಿದೆ. ಅದಾದ ಮೇಲೆ ಮಾತಾಡಕ್ಕಾಗದ ಸ್ಥಿತಿ ತಲುಪಿದ್ದಾರೆ. ನೋಡ್ತಿದ್ದಂತೆ ಯಾಕೆ ಹಿಂಗಾಯ್ತು ಅಂತ ಹೇಳಿ ತಕ್ಷಣವೇ ಕುಟುಂಬಸ್ಥರು ಅವರನ್ನ ಹಾಸನದ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಅದರ ಪರಿಸ್ಥಿತಿ ಯಾಕೋ ಗಂಭೀರ ಆದಂಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಣಿಪಾಲ್ ಆಸ್ಪತ್ರೆಗೆ ರವಾನಿಸ್ತಾರೆ. ಬಟ್ ಅಲ್ಲಿನ ತಜ್ಞ ವೈದ್ಯರುಗಳು ಇವೆಲ್ಲರೂ ಶಕ್ತಿ ಮೀರಿ ಶ್ರಮಿಸಿದ್ರು ಕೂಡ ಮೆದುಳು ನಿಷ್ಕ್ರಿಯಗೊಂಡು ಬಿಟ್ಟಿದೆ ಅಂತ ಹೇಳಿ ಚಿಕಿತ್ಸೆ ಫಲಕಾರಿ ಆಗದೆ ಇವತ್ತು ಮುಂಜಾನೆ 4 ಗಂಟೆಗೆ ಶ್ವೇತಾ ಕೊನೆಯುಸಿರೆಳೆದಿದ್ದಾರೆ. ಬ್ರೈನ್ ಸ್ಟ್ರೋಕ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಬಹಳ ವಿಪರ್ಯಾಸ ಸರಿ. 25 ವರ್ಷದ ಮಗಳು ಅಮ್ಮನ ಜೊತೆ ನಾರ್ಮಲ್ ಆಗಿ ಮಾತಾಡ್ತಾ ಕೂರ್ಬೇಕಾರೆ ಹಿಂಗೇನಾದ್ರು ಸತ್ತು ಹೋಗ್ಬಿಟ್ಟಿದ್ದಾಳೆ ಅನ್ನೋದೊಂದು ಇದೆಯಲ್ಲ, ಅಡಗಿಸ್ಕೊಳಕ್ಕಾಗಲ್ಲ. ಇನ್ನು ಕೈಗೆ ಬಂದ ಮಗಳು ಇನ್ನೇನು ಬದುಕಿನ ಹಾದಿಯಲ್ಲಿ ಉತ್ತಮ ನೆಲೆ ಕಂಡ್ಕೊಬೇಕು ಅನ್ನೋ ಹಂತದಲ್ಲಿ ಹೀಗೆ ವಿಧಿವಶ ಆಗಿ ಹೋಗ್ಬಿಟ್ಟಿರ್ತಕ್ಕಂಥದ್ದು ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರಿಗೆ ತೀವ್ರ ಆಘಾತ ಆಗಿ ಹೋಗಿದೆ. ಇದರಲ್ಲಿ ಈ ಸಂದರ್ಭದಲ್ಲಿ ಆ ಪೋಷಕರು ಪಾಪ ಅವರು ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ಬ್ರೈನ್ ಸ್ಟ್ರೋಕ್ ಆಗಿದೆ, ಮೆದುಳು ನಿಷ್ಕ್ರಿಯಗೊಂಡಿದೆ ಅಂತ ಹೇಳಿದಾಗ ಮೃತದೇಹವನ್ನ ಬಾಡಿ ಡೊನೇಟ್ ಮಾಡೋಣ ಅಂತ ಅವರು ಕೂಡ ನಿರ್ಧರಿಸಿದ್ರಂತೆ. ಬಟ್ ಅಷ್ಟರಲ್ಲಾಗಲೇ ಇವತ್ತು ಬೆಳಗಿನ ಜಾವ ಆಕೆ ಸಾವನ್ನಪ್ಪಿರ್ತಕ್ಕಂಥದ್ದು. ಆಗ್ಲಿಲ್ವಂತೆ, ಒಂದು ಟೆಕ್ನಿಕಲ್ ಇಶ್ಯೂ ಆಗಿ ಅಂಗಾಂಗ ದಾನ ಮಾಡಕ್ಕೆ ಆಗಿಲ್ವಂತೆ. ಎಸ್, ಇನ್ನು ಇವತ್ತು ಸ್ವಗ್ರಾಮದಲ್ಲಿ ಅಂತ್ಯಕ್ರಿಯೆ ಎಲ್ಲ ನೆರವೇರಿದೆ. ಮಾಮೂಲಿ ಕೆಲಸ ಮುಗಿಸ್ಕೊಂಡು ಬಂದು ಸ್ವಲ್ಪ ತಿಂಡಿ ತಿಂದಾಳಂತ. ಅಮ್ಮ ಯಾಕೆ ಸುಸ್ತಾಗ್ತೈತೆ ಅಂತೇಳಿ ಅವ್ರ ಅಮ್ಮಂಗೆ ಹೇಳಿ ಅಂದರೆ ಒಂದು ಕಾಫಿ ಗಿಫ್ಟ್ ಮಾಡಿ ಕೊಟ್ಟಾರೆ. ಮಾಡಿ ಆಮೇಲೆ ವಾಮಿಟ್ ಮಾಡಿದ್ದಾರೆ, ಅಷ್ಟೇ ಆಗಿದ್ದು. ಆಮೇಲೆ ಪ್ರಜ್ಞೆ ತಪ್ಪಿದ್ದು ಮತ್ತು ತಕ್ಷಣ ಹಾಸ್ಪಿಟ್ಲಿಗೆ ತೊಗೊಂಡೋಗಿ ಮಂಗಳ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಅಲ್ಲಿ ಒಂದು 10 ನಿಮಿಷ ಎಲ್ಲ ಪ್ರೋಸೆಸ್ ಮಾಡಿ ಇನ್ನು ಒಂದು 2 ಗಂಟೆ 3 ಗಂಟೆ ಒಳಗಡೆ ಮಣಿಪಾಲ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಂತೇಳಿ ಹೇಳಿದರು. ಆವಾಗ ನಾವು ಊರಲ್ಲಿದ್ದು ತಕ್ಷಣ ಆಂಬುಲೆನ್ಸಿಗೆ ಕರ್ಕೊಂಡೋಗ್ತೀವಿ. ಅಲ್ಲಿಂದ ಮತ್ತೆ ಪ್ರಜ್ಞೆ ಬರಲೇ ಇಲ್ಲ. ಏನು ಮಾಡಿದ್ರು ಅವರು, ಡಾಕ್ಟ್ರು ನೋಡೋಣ ಒಂದು 48 ಗಂಟೆ ಏನು ಹೇಳೋಕ್ಕಾಗಲ್ಲ ಅಂತ ಅಂದರು. ಆಮೇಲೆ ಏನು ಮಾಡಿದ್ರು, ಡಾಕ್ಟ್ರ್ ಕರೆದ್ಬಿಟ್ಟು ನಾವು ಸಮಾಲೋಚನೆ ಮಾಡಿದರು. ಇಲ್ಲ, ಇದು ಡೆಡ್ ಆಗಿದೆ ಬ್ರೈನು, ನೀವು ಏನಾದ್ರು ಡೊನೇಟ್ ಗಿನೇಟ್ ಕೊಡೋದಿದ್ರೆ ಹೇಳಿ ಅಂತ ಹೇಳಿದ್ರು. ನಾವೆಲ್ಲ ಅತ್ಲಿಗೆ ಇನ್ನೇನು ಮಾಡಿ ಎಲ್ಲ ಚರ್ಚೆ ಮಾಡಿಬಿಟ್ಟು ಒಪ್ಕೊಂಡ್ವಿ. ಎಲ್ಲ ಆಯಿತು. ಅವರು ಗೌರ್ಮೆಂಟೆಲ್ಲ ಬರಬೇಕು, ಪೂರ್ತಿ ಇದಾಗೋರು ಏನು ಮಾಡೋಕ್ಕಾಗಲ್ಲ ಅಂತ ಅಂದರು. ರಾತ್ರಿ 2 ಗಂಟೆಯಿಂದ ಶುರು ಮಾಡಿದರು ಮಾಡೋಕ್ಕೆ ಅಂತೇಳಿ. ಅಷ್ಟರೊಳಗಡೆ ಹಾರ್ಟು ಸ್ವಲ್ಪ ಡ್ಯಾಮೇಜ್ ಆಯಿತು. ಅವ್ರು 3-3:15 ಗಂಟೆಗೆ ಸರ್ ಅದು ಮಾಡೋಕ್ಕಾಗಲ್ಲ, ಕಷ್ಟ ಇದೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನದ ಇಂಡಿಯಾನ ಆಸ್ಪತ್ರೆ ವಿರುದ್ಧ ನಕಲಿ ಬಿಲ್ ದಂಧೆ ಆರೋಪ. ಅಧಿಕಾರಿಗಳ ದಿಢೀರ್ ಭೇಟಿ, ಅಕ್ರಮಗಳ ಕುರಿತು ತನಿಖೆ ಆರಂಭ. ರಸಗೊಬ್ಬರ ಮಾರಾಟಗಾರರ ಆಕ್ರೋಶ, ಹಾಸನದಲ್ಲಿ ಬೃಹತ್ ಪ್ರತಿಭಟನೆ, ಕನಿಷ್ಠ ಲಾಭಾಂಶ ಹೆಚ್ಚಳಕ್ಕೆ ಆಗ್ರಹ.
ಹಾಸನದ ಕಾಲೇಜೊಂದರಲ್ಲಿ ವಿದ್ಯಾರ್ಥಿಗಳ ನಡುವೆ ಘರ್ಷಣೆ, ರ್ಯಾಗಿಂಗ್ ಆರೋಪ, ಸೀನಿಯರ್ ಹಾಗೂ ಜೂನಿಯರ್ ವಿದ್ಯಾರ್ಥಿಗಳ ಗುಂಪುಗಳ ನಡುವೆ ಮಾರಾಮಾರಿ. ಉದಯಗಿರಿ ಬಡಾವಣೆಯಲ್ಲಿ ನಡುರಸ್ತೆಯಲ್ಲೇ ಯುವಕರ ಕಿತ್ತಾಟ, ಕ್ಷುಲ್ಲಕ ಕಾರಣಕ್ಕೆ ಕೈ ಮಿಲಾಯಿಸಿದ 4 ಗಲಾಟೆ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್. ಅಮ್ಮನೊಟ್ಟಿಗೆ ಮಾತನಾಡುತ್ತಲೇ ಕುಸಿದು ಬಿದ್ದ ಯುವತಿ ಬ್ರೈನ್ ಸ್ಟ್ರೋಕ್ಗೆ ಬಲಿ, ಇಂಜಿನಿಯರಿಂಗ್ ಪದವಿದರೆ ಇನ್ನು ನೆನಪು ಮಾತ್ರ. ಇದಾಗಿತ್ತು ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ ನಮ್ಮ ನಡೆ.